ಕರ್ನಾಟಕದ ಜನತೆಗೆ ಈ ಬಜೆಟ್ ಅಲ್ಲಿ ಏನು ಕೊಟ್ಟವ್ರೆ ಅಂದ್ರೆ ಚೊಂಬು 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 ಖಾಲಿ ಚೊಂಬು ಕೊಟ್ಟಿದ್ದಾರೆ. ನಮಸ್ಕಾರ, ನಾನು BR ನಾಯ್ಡು. ಜನಪರ ಬಜೆಟ್ ಮಂಡಿಸಿರುವ ಸಿಎಂ ಸಿದ್ದರಾಮಯ್ಯ ಅವರನ್ನು ಬಿಜೆಪಿ ಸಾಲರಾಮಯ್ಯ ಎಂದು ಟೀಕಿಸಿದೆ. ಉಪ್ಪು ಹುಳಿ ಖಾರ ಏನು ಇಲ್ದಿರೋ ಬಜೆಟ್, ಯಾವುದೇ ಹೊಸ ಯೋಜನೆಗಳಿಲ್ಲ. ಆದ್ರೆ ಹೊಸ ಯೋಜನೆಗಳು ಅಂದ್ರೆ ಸಾಲ ಸಾಲ ಸಾಲ. ಸರ್ಕಾರ ನಡ್ಸಕ್ಕೆ ನೀ ಹಾಕ್ಬೇಕಪ್ಪ ಸಿದ್ದರಾಮಯ್ಯ. ಬಿಜೆಪಿಯವರಿಗೆ ಗೌರವ ತೆಗೆದುಕೊಳ್ಳುವುದು ಹಾಗೂ ಕೊಡುವುದು ಗೊತ್ತಿಲ್ಲವಾದ್ದರಿಂದ ಈ ಬಗ್ಗೆ ಜನರು ತಲೆಕೆಡಿಸಿಕೊಂಡಿಲ್ಲ. ಆದರೆ ಜನರಿಂದ ಅನ್ನರಾಮಯ್ಯ, ಕನ್ನಡ ರಾಮಯ್ಯ, ಅಭಿವೃದ್ಧಿ ರಾಮಯ್ಯ ಎಂದು ಹೆಸರು ಪಡೆದಿರುವ ಸಿದ್ದರಾಮಯ್ಯ ಅವರ ಅಭಿವೃದ್ಧಿಪರ ಆಡಳಿತ ಕಂಡು ಅಸೂಯೆ ಹಾಗೂ ಹತಾಶೆಗಳನ್ನು ತೋರಿಸುತ್ತಿರುವ ಬಿಜೆಪಿಯವರಿಗೆ ನಮ್ಮದೊಂದಿಷ್ಟು ಪ್ರಶ್ನೆಗಳಿವೆ. ಕರ್ನಾಟಕ ಸರ್ಕಾರ ಸಾಲದಲ್ಲಿದೆ ಎಂದು ಬಿಜೆಪಿ ಬಾಯಿ ಬಡಿದುಕೊಳ್ಳುತ್ತಾ ಬೊಬ್ಬೆ ಹಾಕುತ್ತಿದೆ. ಆದರೆ ಕಳೆದ ಬಿಜೆಪಿ ಆಡಳಿತದ ಅವಧಿಯಲ್ಲಿ ಈ ಹಿಂದೆಯೇ ಮಾಡಿದ ಸಾಲವೆಷ್ಟು ಎಂದು ಯಾವುದಾದರೂ ಬಿಜೆಪಿ ಮುಖಂಡರು ಮಾತಾಡುತ್ತಿದ್ದಾರೆಯೇ? ಕರ್ನಾಟಕ ಸಾಲ ಮಾಡಲು ಬಹುಮುಖ್ಯ ಕಾರಣ ಕೇಂದ್ರದ ಅಸಹಕಾರ. ಇದುವರೆಗೂ ಕರ್ನಾಟಕ ರಾಜ್ಯಕ್ಕೆ ನೀಡಬೇಕಾಗಿರುವ 80,000 ಕೋಟಿ ರೂಪಾಯಿ ನೀಡಿಲ್ಲ. ಇದರ ಬಗ್ಗೆ ಬಿಜೆಪಿಯವರಿಗೆ ಮಾತಾಡಲು ಧೈರ್ಯವೇ ಇಲ್ಲ. ಯಾಕೆ? ಜಲ್ ಜೀವನ್ ಮಿಷನ್ಗೆ ಕೇಂದ್ರ ನೀಡಬೇಕಾಗಿರುವ 15,000 ಕೋಟಿ ರೂಪಾಯಿ ಪಾಲನ್ನು ಇದುವರೆಗೂ ನೀಡಿಲ್ಲ. ಇದನ್ನು ಕರ್ನಾಟಕ ರಾಜ್ಯ ಸರ್ಕಾರವೇ ಕೊಟ್ಟಿದೆ. ಇದರ ಬಗ್ಗೆ ಏನಂತೀರಿ ಮತಿಭ್ರಷ್ಟ ಬಿಜೆಪಿಯವರೇ? ಪಂಚಾಯಿತಿಗಳಿಗೆ 15ನೇ ಹಣಕಾಸು ಆಯೋಗದ ಅನುದಾನವನ್ನು ಇದುವರೆಗೂ ಬಿಡುಗಡೆ ಮಾಡಿಲ್ಲ. ಈ ಬಗ್ಗೆ ಪ್ರಧಾನಿ ಮೋದಿಯವರ ಬಗ್ಗೆ ಉಸಿರೆತ್ತಲು ರಾಜ್ಯದ ಒಬ್ಬ ಬಿಜೆಪಿ ನಾಯಕನಿಗಾದರೂ ಧೈರ್ಯ, ದಮ್ಮು, ತಾಕತ್ತು ಇದೆಯೇ? ಕೇಂದ್ರ ಸರ್ಕಾರದ ಅಸಹಕಾರದ ನಡುವೆಯೂ ಕಾಂಗ್ರೆಸ್ ಪಕ್ಷವು ರಾಜ್ಯದ ಜನರ ಹಿತ ಕಾಯಲು ಯತ್ನಿಸುತ್ತಿದೆ. ಈ ಬಗ್ಗೆ ಭಂಡಗೆಟ್ಟ ಬಿಜೆಪಿಯವರಿಗೆ ತಿಳುವಳಿಕೆ ಇಲ್ಲವೇ ಅಥವಾ ಜಾಣ ಮೌನ ಪ್ರದರ್ಶಿಸುತ್ತಿದೆಯೇ? ರಾಜ್ಯದ ಅಭಿವೃದ್ಧಿಗಾಗಿ ಸರ್ಕಾರವು ನಿಗದಿಪಡಿಸಿರುವ ಮಿತಿಯಲ್ಲಿಯೇ ಸಾಲ ಮಾಡಿದೆ. ಈ ಸಾಲದ ಭಾರ ಇಡೀ ದೇಶದಲ್ಲಿ ಪ್ರತಿಯೊಂದು ರಾಜ್ಯದ ಮೇಲೂ ಇದೆ. ಸಾಲ ತಗೊಳ್ಳೋದು ಇದು ಒಂದು ವ್ಯವಸ್ಥೆ, ಇಟ್ಸ್ ಎ ಸಿಸ್ಟಮ್. ಭಾರತೀಯ ಜನತಾ ಪಾರ್ಟಿಯವರು ಆಡಳಿತದಿದ್ದಾಗ ₹1 ಸಾಲ ಮಾಡಲಿಲ್ವಾ? ಮಾತಾಡೋದಕ್ಕೆ ಎಲ್ಲರೂ ಮಾತಾಡ್ತಾರೆ, ಆದರೆ ಕೇಂದ್ರ ಸರ್ಕಾರನೇ ದಾಟಿ ಹೋಗ್ಬಿಟ್ಟಿದ್ದಾರೆ. 3% ದಾಟಿದ್ದಾರೆ, 25% ದಾಟಿದ್ದಾರೆ. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಮೇಲೆ ಹೇರುತ್ತಿರುವ ಹೊರೆಯಿಂದಲೇ ಈ ಸಾಲ ಉಂಟಾಗಿದೆ. ಇದರ ಬಗ್ಗೆ ಮಹಾನ್ ಬಿಜೆಪಿ ನಾಯಕರು ಏನೆನ್ನುತ್ತಾರೆ? ಕೊಟ್ಟ ಕೊನೆಯ ಪ್ರಶ್ನೆ, ಅಧಿಕಾರಕ್ಕೆ ಬಂದರೆ ಪ್ರತಿಯೊಬ್ಬರ ಖಾತೆಗೆ 15 ಲಕ್ಷ ರೂಪಾಯಿ ಹಾಕುತ್ತೇನೆ ಎಂದಿದ್ದ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರವು ಇದುವರೆಗೂ 200 ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿದೆ. ಈ ಹಣದಲ್ಲಿ ಮಾಡಿರುವ ಅಭಿವೃದ್ಧಿ ಕಾರ್ಯಗಳು ಯಾರ ಕಣ್ಣಿಗೂ ಕಾಣಿಸುತ್ತಿಲ್ಲ. ಕಟ್ಟಿರುವ ಸೇತುವೆಗಳು ಕುಸಿದು ಬೀಳುತ್ತಿವೆ. ಜನರು ಬಡತನ, ಹಸಿವು, ನಿರುದ್ಯೋಗ, ಹಣದುಬ್ಬರ, ಬೆಲೆ ಏರಿಕೆಯಿಂದ ನರಳುತ್ತಿದ್ದಾರೆ. ಹಾಗಾದರೆ 200 ಲಕ್ಷ ಕೋಟಿ ರೂಪಾಯಿ ಸಾಲದ ಹಣ ಎಲ್ಲಿ ಹೋಯಿತು ಪ್ರಧಾನಿ ನರೇಂದ್ರ ಮೋದಿ ಅವರೇ? ಬಿಜೆಪಿಯನ್ನು ಬೆತ್ತಲೆಗೊಳಿಸುವುದೊಂದೇ ದೇಶವನ್ನು ಉಳಿಸಲು ಇರುವ ದಾರಿ. ಜೈ ಹಿಂದ್, ಜೈ ಕರ್ನಾಟಕ.